ವರ್ಷದ ಬಿಸಿ ಗಾಳಿಗೆ ರಾಜ್ಯದ ಬೀದರ್ನಲ್ಲಿ ಮೊದಲ ಬಲಿ ಆಯ್ತಾ ಅನ್ನುವಂತಹ ಆತಂಕಕಾರಿ ವಿಚಾರ ಸದ್ಯ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಬಿಸಿ ಗಾಳಿಗೆ ರಾಜ್ಯದಲ್ಲಿ ಮೊದಲ ಬಲಿಯಾದಂಗೆ ಕಾಣಿಸ್ತಾ ಇದೆ. ಬೀದರ್ನ ಕಮಲಾನಗರದಲ್ಲಿ ಯುಪಿ ಮೂಲದ ವ್ಯಕ್ತಿ ಸಮೀರ್ ಎಂಬಾತ ಸಾವನ್ನಪ್ಪಿದ್ದಾನೆ. ಬಿಸಿಲಿನ ಝಳವನ್ನ ತಾಳಲಾರದೆ ಕುಸಿದು ಬಿದ್ದಿದ್ದಾನೆ. ಅದಾದ ಬಳಿಕ 20 ವರ್ಷದ ಸಮೀರ್ ಮೃತಪಟ್ಟಿರೋದು. ತರಕಾರಿ ತರೋದಾಗಿ ಹೇಳಿ ಮನೆಯಿಂದ ಸಮೀರ್ ತೆರಳಿದ್ದ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಡಿಗ್ಗಿ ಕಮಲಾನಗರ ರಸ್ತೆ ಮಧ್ಯೆ ಬಿರು ಬಿಸಿಲಿಗೆ ಈತ ಕುಸಿದು ಬಿದ್ದಿದ್ದ. ಅದಾದ ಬಳಿಕ ತಲೆ ತಿರುಗ್ತಿದೆ ಅಂತ ಕೆಲವು ಕಾಲ ಕೂತ್ಕೊಂಡು ವಿಶ್ರಾಂತಿಯನ್ನ ಪಡ್ಕೊಂಡಿದ್ದ. ಇದೀಗ ಆ ಸಮೀರ್ ಸಾವನ್ನಪ್ಪಿದ್ದಾನೆ. ಕಮಲಾನಗರ ಠಾಣೆಯಲ್ಲಿ ತಂದೆ ದೂರನ್ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಕರ್ನಾಟಕದ ಬೀದರ್ನಲ್ಲಿ ಬಿಸಿಲ ಝಳಕ್ಕೆ ಮೊದಲ ಬಲಿಯಾಗಿರುವಂತಹ ಘಟನೆ ಇದು ಅಂತ ಹೇಳಿ ಸದ್ಯ ಚರ್ಚೆ ಆಗ್ತಾ ಇದೆ. 20 ವರ್ಷದ ಯುವಕನೊಬ್ಬ ಕುಸಿದು ಬಿದ್ದು ಸಾವನ್ನಪ್ಪಿರೋದು. ಇವರು ಉತ್ತರ ಪ್ರದೇಶ ಮೂಲದವರು ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸಮೀರ್ ಅಂತ ಹೇಳಿ ಕಮಲಾನಗರ ಡಿಗ್ಗಿ ರಾಷ್ಟ್ರೀಯ ಹೆದ್ದಾರಿ ಬಳಿ ಈ ಘಟನೆ ಆಗಿರೋದು. ಓಕೆ, ಇನ್ನು ತಂದೆ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾರಲ್ಲ, ಆ ದೂರಿನ ಪ್ರತಿ ನಮಗೆ ಕಾಣೋಕೆ ಸಿಗ್ತಾ ಇದೆ. ನನ್ನ ಮಗ ಮೊಹಮ್ಮದ್ ಸಮೀರ್ ಬಿಸಿಲಿನಿಂದ ಚಕ್ಕರ್ ಬಂದು ಮೃತಪಟ್ಟ ಕುರಿತಾಗಿ ಅಂತ ಹೇಳಿ ಆ ಘಟನೆಯನ್ನು ವಿವರಿಸುವಂಥ ಕೆಲಸ ಅವ್ರ ತಂದೆ ಮಾಡಿದ್ದಾರೆ. ದೂರಿನ ಪ್ರತಿ ಪವರ್ ಟಿವಿಗೆ ಲಭ್ಯ ಆಗಿದೆ. ಈಗ ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ತುಂಬ ಹೆಚ್ಚಾಗಿ ಬಿಸಿಲಿದೆ, ಹೆಚ್ಚಿನ ತಾಪಮಾನ ದಾಖಲಾಗ್ತಾ ಇದೆ. ಅದರ ಪರಿಣಾಮ ಈ ಸನ್ಸ್ಟ್ರೋಕ್ ಅಂಥೇಳಿ ಸದ್ಯ ಗೊತ್ತಾಗ್ತಾ ಇದೆ. ಎಷ್ಟೇ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕು ಅಂತ ಹೇಳಿದರೂ ಕೂಡ ಅದು ಸಾಧ್ಯವಾಗ್ತಾ ಇಲ್ಲ. ಅದರ ಜೊತೆಗೆ ವಿಧಿ ಆಟ ಕೂಡ ಹೌದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜ್ಕುಮಾರ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜ್ಕುಮಾರ್, ಮೊದಲ ಬಲಿ ಆಗೋಯ್ತಾ ಈ ಬಿರು ಬೇಸಿಗೆಗೆ ಅನ್ನುವಂಥ ಚರ್ಚೆ? ಅವ್ರ ತಂದೆ ಕೊಟ್ಟಿರುವಂತ ಕಂಪ್ಲೇಂಟ್ನಲ್ಲಿ ಏನೆಲ್ಲ ಅಂಶ ಉಲ್ಲೇಖ ಆಗಿದೆ? ಖಂಡಿತವಾಗ್ಲೂ ಬೀದರ್ ಜಿಲ್ಲೆಯ ಕಮಲ್ನಗರ್ ತಾಲೂಕಿನಲ್ಲಿ ಏನು ಇಡೀ ರಾಜ್ಯದಂತ ಮೊದಲನೇ ಬಲಿನೇ ಅಂತ ಹೇಳ್ಬೋದು ಬಿಸಿಲಿನ ತಾಪಮಾನಕ್ಕೆ. ಅಂದ್ರೆ ಅತಿ ಹೆಚ್ಚು ಬಿಸಿಲಿನ ತಾಪಮಾನ ಸುಮಾರು 4-5 ದಿನಗಳಿಂದ ಸಾಕಷ್ಟು ಬಿಸಿಲು ಇದೆ. ಬೀದರ್ 34ರಿಂದ 44ವರೆಗೂ ಕೂಡ ಬಿಸಿಲು ಹೋಗಿದೆ. ಹಾಗಾಗಿ ಏನೋ ಸಮೀರ್ ಎಂಬ ಯುವಕ ಏನಂದ್ರೆ ಹೊರ ರಾಜ್ಯದಿಂದ ಇಲ್ಲಿಗೆ ಕೆಲ್ಸಕ್ಕಂತೆ ಬಂದು ಕೆಲಸ ಮಾಡ್ತಾ ಇದ್ರು. ಅವರು ಬೈಕ್ ಮೇಲೆ ಹೋಗ್ಬೇಕಾದ್ರೆ ಇಲ್ಲಿ ಬೀದರ್ ಅವರು ಕೆಲಸ ಮುಗಿಸ್ಕೊಂಡು ಕಮಲ್ ನಗರಕ್ಕೆ ಬೈಕ್ ಮೇಲೆ ಹೋಗ್ಬೇಕಾದ್ರೆ ಅದು ಅವನಿಗೆ ಜಾಸ್ತಿ ಬಿಸಿಲಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೀರಡಿಕೆ ಆಗುತ್ತವೆ. ಅವನು ಅಲ್ಲೊಂದ್ ಕಡೆ ನೀರನ್ನು ಕುಡ್ದು ಅಲ್ಲಿಂದ ತಲೆ ಸುತ್ತು ಬಂದ್ರು ಕೂಡ ಒಂದು 5-10 ನಿಮಿಷ ಕುತ್ಕೊಂಡಿರ್ತಾನಂತೆ. ಅಲ್ಲಿಂದ ಅವನು ತನ್ನ ಬೈಕ್ ಎತ್ಕೊಂಡು ಹೋಗ್ಬೇಕಾದ್ರೆ ರಸ್ತೆ ಮಧ್ಯದಲ್ಲಿ ತಲೆ ಚಕ್ಕರ್ ಬಂದು ಒಂದು ಬಿದ್ದಿರ್ತಾನೆ. ಹಾಗಾಗಿ ಅಲ್ಲೇ ಏನಂತಂದ್ರೆ ಮೃತನು ಕೊಟ್ಟಿರ್ತಾನೆ. ಅದಾದ ನಂತರ ಅಲ್ಲಿಂದ ಹಾಸ್ಪಿಟಲ್ಗೆ ಹೋಗಿ ಹಾಸ್ಪಿಟಲ್ಗೆಲ್ಲ ಚಿಕಿತ್ಸೆ ಎಲ್ಲ ಮಾಡ್ತಾರೆ. ಆದ್ರೆ ಇನ್ನು ಅವರ ಮೃತ ಸಮೀರ್ ತಂದೆ ಏನಿದ್ದಾರೆ ಅವರು ದೂರದಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ನನ್ನ ಮಗ ಈ ತರ ಬಿಸಿಲಲ್ಲಿ ಹೋಗಿ ಬಿಸಿಲಲ್ಲಿ ಕೆಲಸ ಮಾಡಿದ್ದಾನೆ, ಹಾಗಾಗಿ ಅವನಿಗೆ ಬಿಸಿಲಿನ ಏಟೆ ಆಗಿದೆ ಅಂತ ಅವರು ಕೂಡ ಕಂಪ್ಲೇಂಟ್ ಅಲ್ಲೂ ಉಲ್ಲೇಖ ಮಾಡ್ತಾರೆ. ಅದೇ ಕಾರಣ ಕಮಲ್ನಗರ್ ಪೊಲೀಸರು ಕೂಡ ಕಂಪ್ಲೇಂಟ್ ದಾಖಲೆ ಮಾಡ್ಕೊಂಡು ಇನ್ನೇನು ಆ ಮೃತದೇಹ ಇದೆ ಅದು ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಬಿಸಿಲು ಅತಿ ತಾಪಮಾನಕ್ಕೆ ಸತ್ತಿರೋದ ಅಥವಾ ಇನ್ಯಾವುದ್ರ ಕಾರಣ ಇದೆ ಅಂತ ಹೇಳಿ ಕಂಡು ಬರ್ಬೇಕಾಗಿದೆ. ಕುಮಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.